ಎಲ್ಲಿ ನೋಡಿದ್ರು ಪೆನ್ ಡ್ರೈವ್ನದ್ದೇ ಸದ್ದು. ಪ್ರಜ್ವಲ್ ರೇವಣ್ಣದ್ದೇ ಎನ್ನಲಾದ ಪೆನ್ ಡ್ರೈವ್ ಸಮರ ಡಿಕೆಶಿ ಎಚ್ಡಿಕೆ ಮಧ್ಯೆ ಕಿಚ್ಚು ಹಚ್ಚಿದೆ. ಪೆನ್ ಡ್ರೈವ್ ರಿಲೀಸ್ ಮಾಡೋದಾಗಿ ದಳಪತಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಎಚ್ಡಿಕೆ ವರ್ಸಸ್ ಡಿಕೆಶಿ ಪೆನ್ ಡ್ರೈವ್ ವಾರ್. ಪ್ರಜ್ವಲ್ ಕೇಸ್ ಹಿಂದೆ ಮಹಾನಾಯಕನ ಕೈವಾಡ. ಮತ್ತೆ ಪೆನ್ ಡ್ರೈವ್ ಸಮರ ಸಾರಿದ ದಳಪತಿ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಬಾಂಬ್ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗ್ತಿದೆ. ಇದೀಗ ಎಚ್ಡಿ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಪೆನ್ ಡ್ರೈವ್ ವಾರ್ ತಾರಕಕ್ಕೇರಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಪೆನ್ ಡ್ರೈವ್ ಸಾಕ್ಷಿ ರಿಲೀಸ್ ಮಾಡಿದ್ದೆ ಮಹಾನಾಯಕ ಅಂತ ದಳಪತಿ ಗುಡುಗಿದ್ದಾರೆ. ಪೆನ್ ಡ್ರೈವ್ ಕೇಸ್ ಹಿಂದೆ ರಾಜ್ಯದ ಡಿಸಿಎಂ ಕೈವಾಡ ಇದೆ ಅಂತ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. If anything moral right is there with Siddaramaiah, he is an advocate, not only a chief minister. If any responsibility is there, he must dismiss this man. Several times they have done like this. DK Shivakumar. Their only intention is to malign our family. Not only that, they bring the name of the honorable Prime Minister in this issue. ಡಿಕೆ ಬ್ರದರ್ಸ್ಗೆ 2-3 ತಿಂಗಳ ಹಿಂದೆ ಪೆನ್ ಡ್ರೈವ್ ಕೊಟ್ಟಿದೆ ದೇವರಾಜೇಗೌಡ ಅಂತ ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. No, Devraj is not responsible. I know. I have seen his reaction also. This boy went and met several Congress leaders. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. He has hand over that video things to Deputy Chief Minister and his brother. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಮತ್ತೆ ಪೆನ್ ಡ್ರೈವ್ ಬಾಂಬ್ ಸಿಡಿಸಿದ್ದಾರೆ. ಹಿಂದೆ ವಿಧಾನಸೌಧದಲ್ಲಿ ತೋರಿಸಿದ ಪೆನ್ ಡ್ರೈವ್ ರಿಲೀಸ್ ಮಾಡೋದಾಗಿ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಪೆನ್ ಡ್ರೈವ್ ಅಂತ ಹೇಳ್ತಿದಾರಲ್ಲ ಕುಮಾರಸ್ವಾಮಿ ಅವರು, ಅದೇ ಪೆನ್ ಡ್ರೈವ್ ಇದ ಅಂತ ಹೇಳಿ ಮಾತಾಡ್ತಾರೆ. ಆ ಪೆನ್ ಡ್ರೈವ್ ಇಟ್ಟಿದ್ದೇನೆ, ಇನ್ನು ಯಾವಾಗ ಹೇಳಬೇಕು ಹೇಳೋಣಂತೆ. ನಾನು ಇಂಥ ಪೆನ್ ಡ್ರೈವ್ಗಳು ಮಾಡಿಲ್ಲ ನನ್ನ ಜೀವನದಲ್ಲಿ. ಇಂಥ ಪೆನ್ ಡ್ರೈವ್ ಮಾಡತಕ್ಕಂಥದ್ದು ಅವರ ನಡವಳಿಕೆ, ಅವರ ಸಂಸ್ಕೃತಿ ಅದು. ಕುಮಾರಸ್ವಾಮಿ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ನನ್ನ ನೆನಪಿಸಿಕೊಳ್ಳಿಲ್ಲ ಅಂದ್ರೆ ನಿದ್ದೆ ಬರಲ್ಲ, ವಿಡಿಯೋ ಇರೋ ಬಗ್ಗೆ ಅವರೇ ಒಪ್ಕೊಂಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನೋಡಿ, ಕುಮಾರಸ್ವಾಮಿಗೆ ನನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಇವತ್ತಿಂದನೇ ಅಲ್ಲ, ಬಹಳ ವರ್ಷದಿಂದ ಅವರು ಅವ್ರ ಕುಟುಂಬದವರು ನನ್ನ ನೆನೆಸ್ಕೊಳ್ಳೇಬೇಕು. ಅವ್ರು ನೆನೆಸ್ಕೊಳ್ಳಿಲ್ಲ ಅಂದ್ರೆ ನಿದ್ದೆನೂ ಬರುದಿಲ್ಲ, ಊಟನೂ ಸೇರುದಿಲ್ಲ, ಅವ್ರಿಗೆ ಸ್ಫೂರ್ತಿನೂ ಬರುದಿಲ್ಲ. ಹಳೆ ವಿಡಿಯೋ ಅಂತ ರೇವಣ್ಣ ಹೇಳೋರು, ಹಳೆದೋ ವಾಸ್ತವ ಗೊತ್ತಿಲ್ಲ ನನಗೆ. he has admitted there was a video ಅಂತ. ಕುಮಾರಸ್ವಾಮಿ ಹೇಳಿದ್ರೆ ಗೌಡ್ರು ತೀರ್ಮಾನ ಮಾಡ್ತಾರೆ, ಅವರು ಟಿವಿಲೂ ಹೇಳಿದ್ದಾರೆ. ವಕೀಲ ದೇವರಾಜೇಗೌಡ ಕೂಡ ಪೆನ್ ಡ್ರೈವ್ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಕಾರ್ ಚಾಲಕ ವಕಾಲತ್ತು ಹಾಕಲು ಪೆನ್ ಡ್ರೈವ್ ಕೊಟ್ಟಿದ್ದ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನವರು ನ್ಯಾಯ ಸಿಗಲಿಲ್ಲ ನಮಗೆ ಅಲ್ಲಿ, ಹಾಗಾಗಿ ನಾನು ಹೋರಾಟಗಾರರು ದೇವರಾಜೇಗೌಡರು ಅಂತೇಳಿ ದೇವರಾಜೇಗೌಡರು ಹತ್ರ ಲಾಯರ್ ಆಗಿರೋದ್ರಿಂದ ಅದಕ್ಕೆ ಬಂದು ನನ್ನ ನೋವನ್ನು ಹೇಳ್ಕೊಂಡೆ ಅಂತ ಹೇಳಿದ್ದೇನೆ. ಸತ್ಯ ಅದು, ಒಪ್ಕೋತೀನಿ. ಅಲ್ಲಿ ನನ್ನ ಮೇಲೆ ಪ್ರಜ್ವಲ್ ರೇವಣ್ಣವರು ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಸ್ಟೇನ ತಂದಿದ್ದಾರೆ. ಅಲ್ಲಿ ಆ ಸ್ಟೇನ ವೆಕೆಟ್ ಮಾಡಿಸಿ ಅಂತೇಳಿ ನಾನು ಒಂದು ಪೆನ್ ಡ್ರೈವನ್ನ ದೇವರಾಜೇಗೌಡರಿಗೆ ಕೊಟ್ಟು, ವಕೀಲರಿಗೆ ದೇವರಾಜೇಗೌಡರಿಗೆ ಕೊಟ್ಟರು ಅಂತೇಳಿ ಒಪ್ಕೊಂಡಿದ್ದಾನೆ ಅವನಲ್ಲಿ. ಸೆಕೆಂಡ್ ಪಾಯಿಂಟ್ ಅಡ್ಮಿಟ್ ಆಗಿದ್ದು. ಸೊ ಅಲ್ಲಿಗೆ ಅಶ್ಲೀಲವಾದಂಥ ಪೆನ್ ಡ್ರೈವರ್ ಕಾರ್ತಿಕ್ ಹತ್ರ ಇತ್ತು ಅಂತ ಆಯ್ತು ಅಲ್ಲಿಗೆ. ಪ್ರಜ್ವಲ್ ರೇವಣ್ಣರ ಪೆನ್ ಡ್ರೈವ್ ವಾರ್ ತೀವ್ರ ಸ್ವರೂಪ ಪಡೆದಿದೆ. ಕುಮಾರಸ್ವಾಮಿ ವರ್ಸಸ್ ಡಿಕೆಶಿ ಮಧ್ಯೆ ಹೊಸ ಪೆನ್ ಡ್ರೈವ್ ವಾರ್ ಶುರುವಾಗಿದ್ದು ಸದ್ಯಕ್ಕೆ ಮುಗಿಯುವ ಲಕ್ಷಣ ಕಾಣ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.